ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಾವು ಗುಲ್ಬರ್ಗಾಯಿಂದ ಬೆಂಗಳೂರಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಜರ್ನಿ ಮಾಡ್ತಿರೋದು. ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ನಮಗೆ ಹೆಂಗೆ ಫೀಲ್ ಆಯಿತು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದಿದೆ. ಸೊ ಫಸ್ಟ್ ಟೈಮ್ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಜರ್ನಿ ಮಾಡ್ತಿರೋದು. ಸೊ ತುಂಬ ಕುತೂಹಲ ಇದೆ, ನೋಡೋಣ ಹೆಂಗಿದೆ ಅಂತೇಳಿ. ಟ್ರೈನ್ ಟೈಮಿಂಗ್ ಬಂದುಬಿಟ್ಟು ಅರ್ಲಿ ಮಾರ್ನಿಂಗ್ 5:15 ನಾವು ಬೇಗನೆ ಬಂದಿದ್ವಿ, ಒಂದು 20 ನಿಮಿಷ ಮುಂಚೆನೇ ಬಂದ್ವಿ, ಲೇಟ್ ಆದರೆ ಕಷ್ಟ ಅಂತೇಳಿ. ಆ್ಯಂಡ್ ಫೈನಲಿ ನಾವು ಇವಾಗ ನಮ್ಮ ಏನಂತಾರೆ ಚೇರ್ ಮೇಲೆ ಕೂತ್ಕೊಂಡಿದ್ದೀವಿ. ಎಕ್ಸಿಕ್ಯೂಟಿವ್ ಚೇರ್ ಬುಕ್ ಮಾಡಿರೋದು. ಆ್ಯಂಡ್ ನಾರ್ಮಲ್ ಚೇರ್ಗೂ ಆ್ಯಂಡ್ ಎಕ್ಸಿಕ್ಯೂಟಿವ್ ಚೇರ್ಗೂ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ನಿಮಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ಫಸ್ಟ್ ಟೈಮ್ ಜರ್ನಿ ಮಾಡ್ತಿರೋದಲ್ವಾ, ಸೊ ಅದರ ಖುಷಿನೇ ಬೇರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನೂ ತುಂಬ ಫೆಸಿಲಿಟೀಸ್ ಇವೆ, ಏನೇನಿದೆ ಅಂತೇಳಿ ನಿಮಗೆ ಶೇರ್ ಮಾಡಬೇಕು. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ನೀವು ಹೋದ ತಕ್ಷಣವೇ ಫಸ್ಟು ನ್ಯೂಸ್ ಪೇಪರ್ ಕೊಡ್ತಾರೆ. ಸೊ ಕೂತ್ಕೊಂಡಲ್ಲಿ ನೀವು ಎಲ್ಲ ಸುದ್ದಿನೂ ನೋಡ್ಬೋದು, ಓದ್ಬೋದು ಅಂತ ಹೇಳ್ಬೋದು. ನಾನು ನೋಡಿ ನ್ಯೂಸ್ ಪೇಪರ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಇನ್ನೂ ವಿಡಿಯೋ ಶೂಟ್ ಮಾಡ್ತಿರೋದಲ್ವಾ, ಸೊ ನಾನು ಆಮೇಲೆ ಓದ್ತೀನಿ. ಡೋರ್ ಬಂದುಬಿಟ್ಟು ಅಲ್ಲೊಂದು ಬಟನ್ ಇರುತ್ತೆ, ಅದನ್ನು ನಾನು ಶೂಟ್ ಮಾಡ್ಕೊಳ್ಬೇಕು ಅಂತಂದರೆ, ಬಟ್ ನನಗೆ ನೆನಪೇ ಆಗಿಲ್ಲ. ಅಲ್ಲೊಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ಕ್ಲೋಸ್ ಆ್ಯಂಡ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ಕೂತಿರೋ ಚೇರ್ ಎದುರೇನೆ ಸ್ಕ್ರೀನ್ ಇತ್ತು, ಅದರಲ್ಲಿ ತೋರಿಸ್ತಾ ಇದ್ರು ಕಸನ ಅಲ್ಲಿ ಇಲ್ಲಿ ಬಿಸಾಡಬಾರ್ದು, ಡಸ್ಟ್ಬಿನಲ್ಲಿ ಹೋಗಿ ಹಾಕಬೇಕು. ಅದಾದಮೇಲೆ ಅಲ್ಲಿ ಏನೇನು ಫೆಸಿಲಿಟೀಸ್ ಇವೆ, ಫುಡ್ ಆಗಿರ್ಬೋದು ಅಥವಾ ಚೇರ್ ಹೆಂಗೆಲ್ಲ ವರ್ಕ್ ಆಗುತ್ತೆ, ಅದನ್ನೆಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ರು. ಅದನ್ನು ನಾನು ಸ್ವಲ್ಪ ಶೂಟ್ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ಅದಾದಮೇಲೆ ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಇವಾಗ ವಾಟರ್ ಬಾಟಲ್ ಆದಮೇಲೆ ವೆಲ್ಕಮ್ಗೋಸ್ಕರ ಒಂದು ಬೊಕೆ ಕೂಡ ಕೊಟ್ಟರು, ಫ್ಲವರ್ ಕೂಡ ಕೊಟ್ಟರು ಅಂತ ಅನ್ಬೋದು. ಥ್ಯಾಂಕ್ ಯು. ಎಕ್ಸ್ಚೇಂಜ್ ಅದು ಕೈ ತಗೋ. ಇದೆಲ್ಲ ಮೊದಲು ನ್ಯೂಸ್ ಪೇಪರ್ ಕೊಟ್ಟರು, ಅದಾದಮೇಲೆ ವಾಟರ್ ಬಾಟಲ್, ಅದಾದಮೇಲೆ ಇದು ವೆಲ್ಕಮ್ಗೋಸ್ಕರ ಫ್ಲವರ್ ಕೊಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಅನಿಸ್ತದೆ ಮತ್ತು ಒಂಥರ ಫಸ್ಟ್ ಟೈಮ್ ಈ ಥರ ಫೀಲ್ ಆಗ್ತಿರೋದು ಟ್ರೈನಲ್ಲಿ ಬಂದಮೇಲೆ. ಆ್ಯಂಡ್ ಎಷ್ಟು ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ, ಆ್ಯಂಡ್ ಇಲ್ಲಿ ಇದನ್ನು ತೋರಿಸ್ತಾರೆ ಸ್ಕ್ರೀನ್ ಮೇಲೆ, ಅಂದರೆ ಯಾವುದೇ ವಸ್ತುಗಳನ್ನು ಈ ಥರ ಬಿಡಬೇಡಿ, ಡಸ್ಟ್ಬಿನಲ್ಲಿ ಹೋಗಿ ಹಾಕಿ ಅಂತೇಳಿ. ಸೊ ತುಂಬ ಚೆನ್ನಾಗಿ ಅನಿಸ್ತದೆ. ಎದುರುಗಡೆ ಸ್ಕ್ರೀನ್ ಇದೆ, ಬೋರ್ಡ್ ಅದು ಕೂಡ ನೋಡ್ಬೋದು. ಫೀಲಿಂಗ್ ಹ್ಯಾಪಿ. ಇಲ್ಲಿ ನೀವು ಲಗೇಜ್ ಎಲ್ಲ ಇಡ್ಬೋದು. ನಾನೊಂದು ಬ್ಯಾಗ್ ಇಟ್ಟಿದ್ದೆ, ಅದನ್ನು ಇವಾಗ ಕೆಳಗಡೆ ತೆಗಿ ಅಂತ ಹೇಳ್ತಿದ್ದೀನಿ ಸಣ್ಣಗೆ. ಅದರಲ್ಲಿ ಚಾರ್ಜರ್ ಇದೆ, ಅದಕ್ಕೆ ಬ್ಯಾಗ್ ಕೂಡ ಕೆಳಗಡೆ ತೊಗೊಂಡೆ. ಆ್ಯಂಡ್ ಅಲ್ಲಿ ಲಗೇಜ್ ಇಡ್ಬೋದು. Good morning passengers. Thank you for traveling in Vande Bharat. I am Nityanandan, your on-board IRCTC supervisor. For any assistance regarding catering services, please contact on 8287932009. 8287932009. ಸನು, ಏನು ಯೋಚನೆ ಮಾಡ್ಲಿತ್ತೀರಿ? ಇದು ನೋಡ್ಲಿತ್ತೀರಿ? ಮತ್ತೆ ಏನೋ ಕೊಡ್ತಿದ್ದಾರೆ, ನೋಡೋಣ ಏನೇನಿದೆ ಅಂತೇಳಿ. ಸಣ್ಣ ಕೊಟ್ಟರು, ಇವಾಗ ನಾನು ಇಸ್ಕೊಳ್ತೀನಿ. ಆ್ಯಂಡ್ ಸ್ಟಾಫ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಕೇರಿಂಗ್ ಆ್ಯಂಡ್ ಫ್ರೆಂಡ್ಲಿ ಆಗಿದ್ದಾರೆ ಅಂತ ಹೇಳ್ಬೋದು. ನಮಗೇನಾದರೂ ಗೊತ್ತಾಗ್ತಿದ್ರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಳ್ತಾರೆ ಅಂತ. ಆ್ಯಂಡ್ ಸ್ಯಾನಿಟೈಸರ್ ಇದೆ, ಮತ್ತು ಒಂದು ಬಿಸ್ಕೆಟ್ ಪಾಕೆಟ್ ಇದೆ. ಅದಾದಮೇಲೆ ಟೀ ಪೌಡರ್ ಮಿಕ್ಸ್ ಇದೆ, ಅದು ನಿಮಗೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ಏನಲ್ಲ ಹಾಟ್ ವಾಟರ್ ಬರ್ತವೆ ಅಷ್ಟೇ. Use emergency talk back unit only in case of medical and safety related emergency situation. For use of this unit without reasonable and sufficient cause, adequate fine may be imposed. ನನಗೆ ಟೀಗಿಂತ ಕುಕೀಸ್ ತುಂಬ ಇಷ್ಟ ಆದವು. ಮಲ್ಟಿಗ್ರೇನ್ ಆಟೆಯಿಂದ ಮಾಡಿರೋದಿದೆ, ತುಂಬ ಟೇಸ್ಟಿಯಾಗಿತ್ತು ಅಂತ ಅನ್ಬೋದು. ಆ್ಯಂಡ್ ಟೀ ಹೆಂಗಿತ್ತು, ಹೆಂಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ.
ಹಾಟ್ ವಾಟರ್ ಕುಡಿ. ಟೆಕ್ನಿಕಲ್ ನೋಡಿದ್ರಲ್ಲ, ಕಪ್ಪಲ್ಲಿ ಹಾಟ್ ವಾಟರ್ ಕೊಡ್ತಾರೆ, ಅದರಲ್ಲಿ ಇದು ಪ್ರೀಮಿಕ್ಸ್ ಸ್ಟೀರ್ ಮಾಡಿದರೆ ಆಯಿತು. ಟೀ ಈಸ್ ರೆಡಿ. ಗಾಢ ಗಾಢ ಇನ್ನೂ ಸ್ವಲ್ಪ ಹಾಕಲಿ, ಸಾಕು. ಟೀ ಈಸ್ ರೆಡಿ. ಟೇಸ್ಟ್ ಮಾಡೋಣ. ನನಗೆ ಟೀನಲ್ಲಿ ಶುಗರ್ ಕಮ್ಮಿ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. It's better now. ನೈಸ್. ಈಗ ನಾವು ರಾಯಚೂರು ಸಮೀಪ ಇದ್ದೀವಿ ಆ್ಯಂಡ್ ಅಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಮುಂದಿನ ನಿಲ್ದಾಣ ರಾಯಚೂರು ಅಂತೇಳಿ. ಹಾಗೆ ಹೊರಗಡೆ ವ್ಯೂ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆ್ಯಂಡ್ ಚೇರ್ ಇದೆ ಅಲ್ವಾ, ಎಕ್ಸಿಕ್ಯೂಟಿವ್ ಚೇರು, ಅದನ್ನು ನಾವು 360 ಡಿಗ್ರಿವರೆಗೂ ನಾವು ರೊಟೇಟ್ ಮಾಡ್ಬೋದು. ಸದ್ಯಕ್ಕೆ ನಾವು ರೊಟೇಟ್ ಮಾಡಿಲ್ಲ, ಊಟ ಮಾಡುವಾಗ ಹೊರಗಡೆ ವ್ಯೂ ನೋಡ್ತಾ ಊಟ ಮಾಡೋಣ ಅಂತೇಳಿ ಸದ್ಯಕ್ಕೆ ಹಾಗೆ ಕೂತ್ಕೊಂಡಿದ್ದೀವಿ. ನಮಗಂತೂ ಬೋರೇ ಆಗ್ತಿಲ್ಲ, ತುಂಬ ಅಂದರೆ ತುಂಬ ಎಂಜಾಯ್ ಆಗ್ತಿದೆ. ಯಾಕೆ ಅಂದರೆ ಟೈಮ್ಗೆ ಹೊತ್ತೊತ್ತಿಗೆ ಎಲ್ಲ ಸಿಗ್ತಿದೆ. ನೀವೇ ನೋಡಿದ್ರಲ್ಲ, ನನಗಂತೂ ತುಂಬ ನಿದ್ದೆ ಬರ್ತಿತ್ತು. ಕರೆಕ್ಟ್ ಟೈಮ್ಗೆ ಟೀ ತಂದುಕೊಟ್ರು, ಟೀ ಮತ್ತು ಕುಕೀಸ್ ಎಂಜಾಯ್ ಮಾಡಿದೆ. ಇನ್ನೂ ಹೊಟ್ಟೆ ಫಿಲ್ ಆಗೇ ಇದೆ ಗೊತ್ತಾ. ಇನ್ನೊಂದು 45 ಮಿನಿಟ್ಸ್ ಆಗಿತ್ತೇನೋ, ಇವಾಗ ಬ್ರೇಕ್ಫಾಸ್ಟ್ ಕೂಡ ಬಂತು. ಬ್ರೇಕ್ಫಾಸ್ಟಲ್ಲಿ ಏನಿದೆ ಅಂತ ನೋಡೋಣ, ಕುತೂಹಲ ಇದೆ ಏನೇನಿದೆ ನೋಡೋಣ ಅಂತೇಳಿ. ಸೊ ಬನ್ನಿ. ಇದು ಕಾರ್ನ್ ಫ್ಲೇಕ್ಸ್ ಅದ, ಮ್ಯಾಂಗೋದು ಜ್ಯೂಸು, ಇದು ವೆನಿಲಾ ಮಫಿನ್, ಆ್ಯಂಡ್ ಇದರಲ್ಲಿ ಏನೋ ಅದಪ್ಪ, ವಾವ್, ಇಡ್ಲಿ ಚಟ್ನಿ. ಸಾಂಬಾರಾ ಪೂರ ತೆಗಿ, ತೋರ್ಸಿದಾರ. ನೋಡಿದ್ರಲ್ಲ ಟಿಫಿನಲ್ಲಿ ಏನೇನಿದೆ ಅಂತೇಳಿ. ಆ್ಯಂಡ್ ಇಡ್ಲಿ, ಕೇಸರಿ ಬಾತು, ವಡೆ ಎಲ್ಲ ಕೊಟ್ಟಿದ್ದಾರೆ. ಸಾಂಬಾರು ಕೂಡ ಬಿಸಿ ಬಿಸಿ ಆಗಿದೆ. ಆ್ಯಂಡ್ ಸಣ್ಣ ಹೇಳ್ತಿದ್ರು ಟೇಸ್ಟ್ ಚೆನ್ನಾಗಿದೆ ಅಂತೇಳಿ. ಸೊ ಬನ್ನಿ, ನಾನು ಕೂಡ ಟೇಸ್ಟ್ ಮಾಡ್ತೀನಿ ಇವಾಗ. ನಿಲ್ದಾಣದಿಂದ ಅಥವಾ ಎಲ್ಲ ಪ್ರಯಾಣಿಕರನ್ನು ಸ್ವಾಗತಿಸುತ್ತಿದೆ. ಮಂತ್ರಾಲಯ ಮತ್ತು ಆರಾಮದಾಯಕ ಪ್ರಯಾಣವನ್ನು ಬಯಸುತ್ತದೆ. ಬಟ್ ಹೊಟ್ಟೆ ಫುಲ್ ಆಗಿದೆ, ಆಮೇಲೆ ತಿನ್ನೋಣ. ಫಸ್ಟ್ ಕಾನ್ಫ್ಲೆಕ್ಸ್ ಹೋಗ್ಸೋಣ. ಚೆನ್ನಾಗಿದೆ ಟೇಸ್ಟ್. భారతీయ రైల్వే మీకు సంతోషకరమైన మరియు సౌకర్యకరమైన ప్రయాణాన్ని కోరుకుంటుంది.
ನಾನು ನಿಮಗೆ ಮೊದಲೇ ಹೇಳಿದ್ನಲ್ವಾ, ಎಕ್ಸಿಕ್ಯೂಟಿವ್ ಚೇರ್ ಬಂದುಬಿಟ್ಟು ಈ ಥರ 360 ಡಿಗ್ರೀಸ್ವರೆಗೂ ರೊಟೇಟ್ ಆಗುತ್ತೆ. ಅದನ್ನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಿದ್ರು, ಅದಕ್ಕೆ ನಾನು ಕೂಡ ಶೂಟ್ ಮಾಡಿಕೊಂಡೆ. ಇನ್ನು ಏನೇನು ಫೆಸಿಲಿಟೀಸ್ ಇವೆ ಅಂತೇಳಿ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಮತ್ತು ಇವಾಗ ಟ್ರೈನಲ್ಲಿ ಏನೋ ತಂದು ಕೊಟ್ಟರು, ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಎಸ್, ಇವಾಗ ಕ್ರೀಮ್ ಆಫ್ ಬ್ರೋಕ್ಲಿ ಸೂಪ್. ಇವಾಗ ಸೂಪ್ ಕುಡಿಯೋ ಟೈಮ್ ಅಂತ ಹೇಳ್ಬೋದು. ಆ್ಯಂಡ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ಈಸಿ. ಈ ಥರ ಒಂದು ಬೌಲ್ ಕೊಡ್ತಾರೆ, ಅದರೊಳಗಡೆ ಹಾಟ್ ವಾಟರ್ ಹಾಕ್ತಾರೆ. ನಾವು ಇದು ಸೂಪ್ ಪ್ರೀಮಿಕ್ಸನ್ನು ಹಾಕಿಬಿಟ್ಟು ಮತ್ತು ಹಾಟ್ ವಾಟರ್ನ ಕಲಿಸ್ಬಿಟ್ಟು ಚೆನ್ನಾಗಿ ಒಂದು 3 ನಿಮಿಷ ಸ್ಟಿರ್ ಮಾಡಿದರೆ ಆಯಿತು. ಬ್ರೋಕ್ಲಿ ಸೂಪ್ ರೆಡಿ ಆಗುತ್ತೆ. ಆವಾಗ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಬನ್ನಿ. ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಕಡಿಮೆ ಮೇಡಮ್. ಬ್ಲ್ಯಾಕ್ ಪೆಪ್ಪರ್ ಏನಾಗಲ್ಲ, ಹಾಕಪ್ಪ ಎಷ್ಟು ಟ್ರೈನನ್ನು ತುಂಬ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಅದನ್ನು ನಾವು ಗಲೀಜು ಮಾಡೋದು ಬೇಡ. ನಮ್ಮ ಸೀಟ್ ಹತ್ರ ಏನೇನೆಲ್ಲ ಕಸ ಇತ್ತು ಅದನ್ನು ನಾನು ಡಸ್ಟ್ಬಿನಲ್ಲಿ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟು ಬಂದಿದ್ದಾವೆ ಅದೇ ಖಾಲಿಯಾಗದ ಖಾಲಿಗೆ ಕುಡ್ದು ಹೋಗಿ ಹೋಗದ್ ಬಾ. ಕುಡಿದ್ಬಿಟ್ಟು ಒಂದು 20-25 ಮಿನಿಟ್ಸ್ ಆಗಿತ್ತೇನೋ. ಮತ್ತು ಇವಾಗ ಲಂಚ್ ಬಂತು. ಆ್ಯಂಡ್ ಲಂಚಲ್ಲಿ ಏನೇನಿದೆ ಸ್ಪೆಷಲ್ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಲಂಚಲ್ಲಿ ಏನೇನಿದೆ ಅಂತೇಳಿ ನೋಡೋಣ ಬನ್ನಿ. ಇಲ್ಲಿ 2 ಚಪಾತಿ ಕೊಟ್ಟಿದ್ದಾರೆ. ಅದಾದಮೇಲೆ ಮೊಸರು, ಯಾವ ಬ್ರ್ಯಾಂಡ್ ಅಂತ ತೋರಿಸ್ತಾ ಇದ್ದೀನಿ, ಗಟ್ಟಿ ಮೊಸರು ಇದೆ. ಅದಾದಮೇಲೆ ಒಂದು ತರಕಾರಿ ಪಲ್ಯ ಮತ್ತು ಬಟಾಣಿ ಪಲ್ಯ, ಪನ್ನೀರ್ ಪಲ್ಯ ಎಲ್ಲನೂ ಇದೆ. ಅದ್ರ ಜೊತೆ ರೈಸ್ ಮತ್ತು ಸಾಂಬಾರು ಕೂಡ ಇರುತ್ತೆ. ಹೊರಗಡೆ ವ್ಯೂ ನೋಡ್ತಾ ಲಂಚ್ ಎಂಜಾಯ್ ಮಾಡೋಣ ಅಂಥೇಳಿ ಇವಾಗ ಚೇರ್ ರೊಟೇಟ್ ಮಾಡ್ತಾ ಇದ್ದೀವಿ ವಿಂಡೋ ಕಡೆ. ಬೇಡ ಮಾತೇ ಇಲ್ಲ. ಟ್ರೇ ತೆಗೆ ಹಿಂಗೆ ಅದನ್ನು.
ಲಂಚ್ ಆದಮೇಲೆ ಐಸ್ ಕ್ರೀಮ್ ಕೊಡ್ತಾರೆ. ಬಟ್ ಐಸ್ ಕ್ರೀಮ್ ಏನಾಗಿತ್ತು, ಸ್ವಲ್ಪ ಮೆಲ್ಟ್ ಆಗಿತ್ತು. ಅದಕ್ಕೆ ಮತ್ತೆ ಇನ್ನೊಂದು ಐಸ್ ಕ್ರೀಮ್ ತೊಗೊಂಡ್ವಿ, ಅದು ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಫುಲ್ ಖುಷು. ಇವಾಗ ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾ ಇದ್ದೀವಿ ಇಬ್ಬರು. ಐಸ್ ಕ್ರೀಮ್ ತಿಂದು ಆದಮೇಲೆ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ಎಲೆ ಅಡಿಕೆ ಅಥವಾ ಸೋಂಪು ತಿಂತೀವಲ್ವ, ಸೊ ಇವಾಗ ಸೋಂಪು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನೀ ಚಂದ್ರಿಕಾ ನೀ ಬರಲ್ಲ, ಹಿಂಗೆ ಮಾಡ್ಕೊಂಡು ಕೊಡ್ತೀವಿ ಅನ್ಕಿಸಿದ್ರೆ ಹೋಗೋದು ನೋಡಿ ಅನ್ಸಿ ಬಂದೆ. ಫೈನಲಿ ನಾವು ಬೆಂಗಳೂರು ರೀಚ್ ಆಗೇ ಬಿಟ್ವಿ. 8-8.5 ಗಂಟೆ ಜರ್ನಿ ಇದೆ. ಬಟ್ ತುಂಬ ಸಲೀಸಾಗಿ ಟೈಮ್ ಸ್ಪೆಂಡ್ ಆಯಿತು ಅಂತ ಹೇಳ್ಬೋದು. ನನಗೆ ಮೊದಲು ಭಯ ಇತ್ತು, ಯಾಕಂದರೆ ಕೂತ್ಕೊಂಡೇ ಹೋಗೋದಿದೆ. ಆವಾಗಲೇ ಹೇಳಿದಾಗೆ 8 ತಾಸು ಜರ್ನಿ, ಸೊ ಹೆಂಗಿರುತ್ತೋ ಅಂತೇಳಿ ತುಂಬ ಭಯಪಟ್ಟಿದ್ದೆ. ಬಟ್ ತುಂಬ ಆರಾಮಾಗಿತ್ತು ಅಂತ ಹೇಳ್ಬೋದು. ನನ್ನ ಪ್ರಕಾರ ನಾರ್ಮಲ್ ಚೇರ್ಗಿಂತ ಎಕ್ಸಿಕ್ಯೂಟಿವ್ ಚೇರ್ ಸ್ವಲ್ಪ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ. ಈ ಒಂದು ವಿಡಿಯೋ, ಈ ಒಂದು ನನ್ನ ಎಫರ್ಟ್ಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಕಾಳಜಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬೈ ಬೈ, ಲಾಟ್ಸ್ ಆಫ್ ಲವ್.